ಬಿಡುವಿನ ಪ್ರೀತಿ. ರವಿ ಪ್ರತಿದಿನ ಬೆಳಿಗ್ಗೆ ಅದೇ ಚಹಾ ಅಂಗಡಿಗೆ ಹೋಗುತ್ತಿದ್ದ. ಒಂದು ಕಪ್ ಟೀ, ಒಂದು ಖಾಲಿ ಕುರ್ಚಿ ಮತ್ತು ಅವಳ ನೆನಪು. ಆ ಕುರ್ಚಿಯಲ್ಲಿ ಯಾವಾಗಲೂ ಮಾಲತಿ ಕೂತಿದ್ದಳು. ಮೊದಲ ಭೇಟಿಯೇ ವಿಚಿತ್ರ. ಅವಳ ಕೈಯಲ್ಲಿ ಹಳೆಯ ಪುಸ್ತಕ, ಮುಖದಲ್ಲಿ ದಣಿವಿನ ನಗು. ಈ ಟೀ ತುಂಬಾ ಕಹಿಯಾಗಿದೆ ಅಲ್ವಾ? ಅವಳು ಕೇಳಿದಳು. ಕಹಿಯೇ ಇರಬೇಕು, ಸಿಹಿ ನಂತರ ಅರ್ಥವಾಗೋದು. ರವಿ ನಗುತ್ತ ಹೇಳಿದ. ಅದೇ ಮಾತು. ಅವರಿಬ್ಬರ ಮಧ್ಯೆ ಬಂಧನವಾಯಿತು. ದಿನಗಳು ಕಳೆಯುತ್ತಾ ಹೋಯಿತು. ಟೀಗಿಂತ ಮಾತುಗಳು ಜಾಸ್ತಿ, ಮಾತುಗಳಿಗಿಂತ ಮೌನ ಗಟ್ಟಿ. ಒಂದು ದಿನ ಅವಳು ಹೇಳಿದಳು, ನನಗೆ ಭಯ ಇದೆ. ಯಾಕೆ? ನಾನು ಯಾರನ್ನಾದರೂ ತುಂಬಾ ಪ್ರೀತಿಸಿದರೆ ಅವರನ್ನು ಕಳೆದುಕೊಳ್ಳುತ್ತೇನೆ. ರವಿ ಏನೂ ಹೇಳಲಿಲ್ಲ. ಆದರೆ ಮನಸ್ಸಿನಲ್ಲಿ ಅವಳಿಗಾಗಿಯೇ ಮನೆ ಕಟ್ಟಿಕೊಂಡಿದ್ದ. ಒಂದು ಸಂಜೆ ಅವಳು ಬಂದಿಲ್ಲ. ಮೊದಲ ದಿನ ರವಿ ಕಾಯ್ದ. ಎರಡನೇ ದಿನ ಭಯ, ಮೂರನೇ ದಿನ ನೋವು, ನಾಲ್ಕನೇ ದಿನ ಅಂಗಡಿಯ ಮಾಲೀಕ ಹೇಳಿದ, ಅವಳು ಆಸ್ಪತ್ರೆಗೆ ಸೇರಿದ್ದಾರೆ. ರವಿ ಓಡಿದ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಾಲತಿ ಮಲಗಿದ್ದಳು. ಮುಖದಲ್ಲಿ ನೋವು, ಕಣ್ಣಲ್ಲಿ ಶಾಂತಿ. ನನಗೆ ಹೆಚ್ಚು ಸಮಯ ಇಲ್ಲ, ಅವಳು ನಿಧಾನವಾಗಿ ಹೇಳಿದಳು. ರವಿ ಕೈ ಹಿಡಿದುಕೊಂಡು ಮೊದಲ ಬಾರಿಗೆ ಅತ್ತು ಬಿಟ್ಟ. ನೀನು ನನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯ, ಅವಳು ನಗುತ್ತಾ ಹೇಳಿದಳು. ಅವನು ಕೇಳಿದ, ನನ್ನನ್ನು ಬಿಟ್ಟು ಹೋಗೋದೇಕೆ? ಅವಳು ಉತ್ತರಿಸಿದಳು, ನಿನ್ನನ್ನು ನೋವಿನಿಂದ ರಕ್ಷಿಸಲು. ಕೆಲ ದಿನಗಳ ನಂತರ ಮಾಲತಿ ಹೋದಳು. ರವಿ ಮತ್ತೆ ಅದೇ ಚಹಾ ಅಂಗಡಿಗೆ ಬಂದ. ಒಂದು ಕಪ್ ಟೀ, ಒಂದು ಖಾಲಿ ಕುರ್ಚಿ. ಟೀ ಇನ್ನೂ ಕಹಿ. ಆದರೆ ಈಗ ಅವನ ಹೃದಯಕ್ಕಿಂತ ಕಡಿಮೆ. ಕೆಲವು ಪ್ರೀತಿಗಳು ಸಮೀಪಕ್ಕೆ ಬರುತ್ತವೆ, ಆದರೆ ಜೀವನಕ್ಕೆ ಸೇರೋದಿಲ್ಲ. ಅವು ನೆನಪಾಗಿ ಉಳಿಯುತ್ತವೆ, ನಮ್ಮ ಉಸಿರಿನವರೆಗೂ. ಈ ಕತೆ ನಿಮ್ಮ ಹೃದಯ ತಟ್ಟಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಂತಹ ಭಾವನಾತ್ಮಕ ಕನ್ನಡ ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.